ಹರಿ ಓಂ ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಈ ಒಂದು ವಿಷ್ಣು ಮಂತ್ರ ಪಠಿಸಿ. ವಿಷ್ಣು ಮಂತ್ರಗಳಿಗೆ ಧನ ಧಾನ್ಯ ಸಂಪತ್ತನ್ನು ನೀಡುವ ಶಕ್ತಿ ಇದೆ. ಅದರಲ್ಲೂ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಮಂತ್ರವನ್ನು ಅದ್ಭುತವಾದ ಮಂತ್ರವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಮತ್ತು ರಾತ್ರಿ ನಾವು ಯಾವ ವಿಷ್ಣು ಮಂತ್ರ ಪಠಿಸಬೇಕು, ಈ ವಿಷ್ಣು ಮಂತ್ರವನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮತ್ತು ರಾತ್ರಿ ವಿಷ್ಣು ಮಂತ್ರ ಹೇಗೆ ಪಠಿಸಬೇಕು? ಪ್ರತಿನಿತ್ಯ ಪಠಿಸಬೇಕಾದ ವಿಷ್ಣು ಮಂತ್ರ ಯಾವುದು? ವಿಷ್ಣು ಮಂತ್ರಗಳ ಪ್ರಯೋಜನವೇನು ಅಂತ ನೋಡೋಣ. ಶ್ರೀಹರಿಯನ್ನೇ ನಾವು ವಿಷ್ಣುವೆಂದು ಪೂಜಿಸುತ್ತೇವೆ. ವಿಷ್ಣುವನ್ನು ಲಕ್ಷ್ಮೀಪತಿ ಎಂದು ಪೂಜಿಸುತ್ತಾರೆ. ಈ ಕಾರಣಕ್ಕಾಗಿ ಯಾವ ವ್ಯಕ್ತಿಯ ಮೇಲೆ ವಿಷ್ಣುವಿನ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುತ್ತದೆ. ಲಕ್ಷ್ಮೀದೇವಿಯನ್ನು ಆಕೆಯ ಭಕ್ತರು ಶುಕ್ರವಾರ ದಿನದಂದು ಪೂಜಿಸಿದರೆ ವಿಷ್ಣುವನ್ನು ಗುರುವಾರದ ದಿನದಂದು ಪೂಜಿಸಲಾಗುತ್ತದೆ. ವಿಷ್ಣು ದೇವರನ್ನು ಪೂಜಿಸುವುದರಿಂದ ಶಾಂತಿ ಮತ್ತು ಸಂಪತ್ತು ಪ್ರಾಪ್ತವಾಗಿರುತ್ತದೆ ಎಂದು ಹೇಳಲಾಗಿದೆ. ವಿಷ್ಣು ದೇವನನ್ನು ಪೂಜಿಸುವುದರಿಂದ ಮಾತ್ರವಲ್ಲ, ಆತನ ಮಂತ್ರವನ್ನು ಪಠಿಸುವುದರಿಂದ ಕೂಡ ಭಕ್ತರು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ. ಈ ಲೇಖನದಲ್ಲಿ ಒಂದು ವಿಷ್ಣು ಮಂತ್ರವನ್ನು ನೀಡಲಾಗಿದೆ. ಈ ವಿಷ್ಣು ಮಂತ್ರವನ್ನು ನಾವು ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು. ಈ ರೀತಿ ನಿತ್ಯವೂ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಸಂತೋಷ ಮತ್ತು ಯಶಸ್ಸನ್ನು, ಸುಖ ಮತ್ತು ಶಾಂತಿಯನ್ನು, ಉತ್ತಮ ಆರೋಗ್ಯವನ್ನು ಹೊಂದಬಹುದು. ಈ ಮಂತ್ರದ ಕುರಿತು ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಈ ವಿಷ್ಣು ಮಂತ್ರದ ಮಹತ್ವ ಏನು ಅಂದರೆ, ಈ ಒಂದು ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ನೀವು ಅಸಾಧ್ಯವೆಂದು ಭಾವಿಸಿರುವುದನ್ನು ಕೂಡ ಸಾಧ್ಯ ಮಾಡುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಯಾವುದೋ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಬೇಕೆನ್ನುವ ಛಲವನ್ನು ಹೊಂದಿರುವವರು ಈ ಒಂದು ವಿಷ್ಣು ಮಂತ್ರವನ್ನು ಪಠಿಸಬೇಕು. ಈ ಒಂದು ಅದ್ಭುತವಾದ ವಿಷ್ಣು ಮಂತ್ರವನ್ನು ವಿಷ್ಣು ದೇವನ 1000 ಹೆಸರನ್ನು ಹೊಗಳುವ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಆಯ್ದುಕೊಳ್ಳಲಾಗಿದೆ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಮಂತ್ರ ಇದು. ಓಂ ಮಂಗಲಾಯ ಪರಸ್ಮೈ ನಮಃ. ಈ ಮಂತ್ರದ ಅರ್ಥ, ನಾನು ಈ ಮಂತ್ರವನ್ನು ಪಠಿಸುವ ಮೂಲಕ ಸಕಲ ಸನ್ಮಂಗಲವನ್ನು ನೀಡುವ ವಿಷ್ಣು ದೇವನನ್ನು ಪ್ರಾರ್ಥಿಸುತ್ತೇನೆ ಎಂಬುದಾಗಿದೆ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ವಿಷ್ಣು ಮಂತ್ರವನ್ನು ಪಠಿಸುವುದು ಹೇಗೆ ಅಂದರೆ, ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿನ ಈ ಮಂತ್ರವನ್ನು ನೀವು ಮುಂಜಾನೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು. ನೀವು ಈ ಮಂತ್ರವನ್ನು ಹಾಸಿಗೆಯ ಮೇಲೆ ಕುಳಿತುಕೊಂಡು ಪಠಿಸಬಹುದು ಅಥವಾ ನೆಲದ ಮೇಲೆ ಕುಳಿತುಕೊಂಡು ಕೂಡ ಪಠಿಸಬಹುದು. ಈ ಮಂತ್ರವನ್ನು ನೀವು 1-2 ಬಾರಿ ಪಠಿಸಿದರೆ ಅದರಿಂದ ಯಾವುದೇ ಪ್ರಯೋಜನಗಳು ದೊರೆಯುವುದಿಲ್ಲ. ಬದಲಾಗಿ ಬೇಸೆ ಸಂಖ್ಯೆಯಲ್ಲಿ ಅಂದರೆ 3, 5, 9, 11 ಹೀಗೆ ಈ ರೀತಿಯಾಗಿ ಪಠಿಸಬೇಕು. ವಿಷ್ಣು ಮಂತ್ರ ಪಠಿಸುವುದರ ಪ್ರಯೋಜನಗಳು ಅಂದರೆ, ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ದೂರ ಆಗುತ್ತದೆ. ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ನೀವು ಈ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರ ಆಗಿ ಇಷ್ಟಾರ್ಥಗಳ ಈಡೇರಿಕೆಗೆ ನೀವು ಈ ಮಂತ್ರವನ್ನು ಪಠಿಸಿ. ಯಶಸ್ಸು ಮತ್ತು ಪ್ರಗತಿಯನ್ನು ಹೊಂದಲು ಬಯಸುವವರು ಈ ಮಂತ್ರವನ್ನು ಪಠಿಸಬಹುದು. ಈ ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ರೀತಿಯಾದ ನಿಖರವಾದ ದಿನ ಅಗತ್ಯವಿಲ್ಲ. ನೀವು ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸಬಹುದು. ಈ ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ಧನ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತ ನಂಬಿಕೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾತಾಡಿದರೆ ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.